ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಹೆಂಗದಿರಿ ಎಲ್ಲರೂ? ಬರ್ರಿ ಇವತ್ತು ನಾವು ಇನ್ನೊಂದು ರೆಸಿಪಿ ನೋಡೋಣಂತ. ಬೂದುಗುಂಬಳಕಾಯಿಂದ ಯಾವ ಥರ ನಾವು ಒಂದು ಬ್ರೇಕ್ಫಾಸ್ಟ್ ಥರದ್ದು ಇಲ್ಲ ಸಂಜೆ ಸ್ನ್ಯಾಕ್ಸ್ಗೋಸ್ಕರ ಏನು ಮಾಡ್ಕೋಬೋದಂತ ನೋಡ್ಕೊಳ್ಳೋಣ ಬರ್ರಿ. ಬೂದುಗುಂಬಳಕಾಯಿಂದ ಹೆಲ್ತಿಗೂ ಭಾಳ ಬೆನಿಫಿಟ್ಸ್ ಅದಾವೆ. ಹಂಗೆ ನಾವು ಬೂದುಗುಂಬಳಕಾಯಿ ತಿನ್ನೋಕ್ಕಾಗಲ್ಲಲ್ಲ, ಅದರಿಂದ ಏನರ ಒಂದು ಮಾಡ್ಕೊಂಡು ತಿನ್ಬೋದು ಅಂತ ಇದು ತೋರ್ಸತ್ತೆ ನೋಡಿರಿ. ನಾನು ಮೊದಲಿಗೆ ಬೂದುಗುಂಬಳಕಾಯಿ ಇರ್ತೈತಲ್ಲ, ಅದನ್ನ ಹಿಂಗೆ ಸಣ್ಣಗೆ ಹೆರ್ಕೋರಿ. ಹೆರ್ಮುಳ್ಳಿಂದ ಕೊಬ್ಬರಿ ಹೆರಿತೇವಲ್ಲ ಆ ಥರ ಇದು ಎಳೆಯಾಗಿ ಬರ್ತದೆ ನೋಡಿರಿ. ಹೆರ್ಮುಳಿಂದ ಹೆರಿಯೋದ್ರಿಂದ ಹಿಂಗೆ ಎಲ್ಲನೂ ನಮ್ಮ ಕಡೆ ಇರೋದು ನಮ್ಗೆ ಎಷ್ಟು ಕ್ವಾಂಟಿಟಿ ಬೇಕಲ್ಲ ಅಷ್ಟು ತೊಗೊಂಡು ಹೆರ್ಕೊಂಡು ಅದನ್ನ ರೆಡಿ ಮಾಡಿ ಇಟ್ಕೋರಿ. ಆಮೇಲೆ ಅದನ್ನ 2 ಕೈ ಒಳಗೆ ತೊಗೊಂಡು ಅದ್ರೊಳಗೆ ನೀರೆಲ್ಲ ಹೋಗಂಗೆ ಅದನ್ನ ಹಿಂಡಿ ಅದ್ರೊಳಗೆ ನೀರೆಲ್ಲ ತೆಗೀರಿ. ನೀರು ಬೇಕಾದರೆ ಇಟ್ಕೋಬೋದು, ಆದ್ರೆ ಒಬ್ಬೊಬ್ಬರು ಬೇರೆ ನೀರು ಯೂಸ್ ಮಾಡ್ತಾರೆ. ಈ ಉಳ್ದಿದ್ದ ನೀರನ್ನ ಜ್ಯೂಸ್ ಆಗಿ ನೀವು ಯೂಸ್ ಮಾಡ್ಬೋದು. ನೀರೆಲ್ಲ ಹೋಗೋ ಥರ ಸರಿಯಾಗಿ ಅದನ್ನ ಹಿಂಡ್ಕೋರಿ. ಎಲ್ಲ ಆದಮೇಲೆ ಇದು ಹಿಂಗೆ ಕಾಣತೈತೆ ನೋಡು, ಕೊಬ್ಬರಿ ತುರಿ ಥರ. ಇದು ಬೂದುಗುಂಬಳಕಾಯಿಂದ ಹೆರ್ಕೊಂಡು ನೀರು ಹಿಂಗೆ ಸೈಡ್ ಇಟ್ಕೊಂಡೇವೆ ನಾವು. ಆಮೇಲೆ ಒಂದು ಮಿಕ್ಸಿ ಜಾರ್ ತೊಗೊರಿ, ಅದಕ್ಕೆ ಕೊತ್ತಂಬರಿ ಹಾಕಿರಿ, ಆಮೇಲೆ ಹಸಿಮೆಣ್ಸಿನ್ಕಾಯಿ ಹಾಕಿರಿ, ಬೆಳ್ಳುಳ್ಳಿ ಹಾಕಿರಿ, ಜೀರಿಗೆ ಹಾಕಿ ಎಲ್ಲ ಹಾಕಿ ಮಿಕ್ಸಿ ಮಾಡ್ಕೊರಿ. ಇದನ್ನ ರುಬ್ಬಿದ ಮೇಲೆ ನೋಡ್ರಿ ಈ ಥರ ಕಾಣ್ತೈತಿ. ನುಣ್ಣಗೆ ರುಬ್ಕೋರಿ ಅದನ್ನ. ಆಮೇಲೆ ಹೆರ್ದಿದ್ದ ಬೂದುಗುಂಬಳಕಾಯಿಗೆ ಅಕ್ಕಿ ಹಿಟ್ಟು ಸೇರಿಸ್ಕೊರಿ. ನಾ ಇಲ್ಲಿ 1 ಕಪ್ ಆಗೋಷ್ಟು ಅಕ್ಕಿ ಹಿಟ್ಟು ಸೇರಿಸ್ಕೊತೀನಿ. ಅಕ್ಕಿ ಹಿಟ್ಟು ಮತ್ತು ಅದು ರುಬ್ಬಿಟ್ಕೊಂಡಿರೋದೆಲ್ಲ ಹಾಕಿ ಅದನ್ನೆಲ್ಲ ಪೂರ್ತಿ ಚೆಂದಾಗಿ ಮಿಕ್ಸ್ ಮಾಡ್ಕೊರಿ. ನಾನಿಲ್ಲಿ ಅದೇ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕಿ, ನೀರು ಕಡಿಮೆ ಆಗಿದ್ದಕ್ಕೆ ಅದನ್ನ ಇದಕ್ಕೆ ಹಾಕೋತೀನಿ. ಇದನ್ನೆಲ್ಲ ಹಾಕಿಂದ ಅದನ್ನ ಕೈಯಿಂದ ಚೆಂದಾಗೆ ಮಿಕ್ಸ್ ಮಾಡ್ಕೊರಿ. ನೋಡಿರಿ, ನಾನು ಕೈಯಿಂದ ಚೆಂದ ಮಿಕ್ಸ್ ಮಾಡ್ಕೊತೀನಿ. ಅದು ಸ್ವಲ್ಪ ಗಟ್ಟಿ ಅನ್ಸೋದಕ್ಕೆ ನಾವು ಮೊದಲು ಕುಂಬಳಕಾಯಿ ಹರಿದಿದ್ದದು ನೀರಿತ್ತಲ್ಲ ಅದೇ ನೀರು ಹಾಕೋತೀನಿ ನೋಡಿರಿ ನಾನು ಇದಕ್ಕೆ. ನಿಮಗೆ ಈ ನೀರು ಬೇಡ ಅಂದ್ರೆ ನೀವು ಬೇರೆ ವಾಟ್ರನ್ನೂ ಯೂಸ್ ಮಾಡ್ಬೋದು. ಎಲ್ಲ ಹಾಕಿ ಅದು ಫುಲ್ ದೋಸೆ ಹಿಟ್ಟಿನ ಹದಕ್ಕೆ ಬರೋ ಥರ ಚೆಂದಾಗಿ ಹಾಕಿರಿ. ಆಮೇಲೆ ಸ್ವಲ್ಪ ರುಚಿಗೆ ಉಪ್ಪು ಹಾಕೋರಿ. ಆಯ್ತು ನೋಡಿರಿ, ಬ್ಯಾಟರ್ ರೆಡಿ ಆಯ್ತು. ಇತ್ತಾಗ ಅದನ್ನ ಬೇಯಿಸೋಕೆ ತವಿ ಇಟ್ಕೊಂಡು ಕಾಯಿಸತ್ತಾನೆ ನೋಡಿರಿ ನಾನು. ತವಿ ಕಾದಿಂದ ಅದಕ್ಕೆ ಎಣ್ಣೆ ಹಚ್ಚಿರಿ, ಎಲ್ಲ ಫುಲ್ ಸ್ಪ್ರೆಡ್ ಮಾಡಿರಿ ಅದನ್ನ. ಆಮೇಲೆ ಒಂದು ಚಮಚದಿಂದ ಅದೆಲ್ಲ ರೆಡಿಯಾಗಿದ್ದ ಹಿಟ್ಟು ತೊಗೊಂಡು ದೋಸೆ ಥರ ಹಾಕಿರಿ. ನೋಡಿರಿ, ಇಲ್ಲಿ ಹಾಕಿ ನಾನು ಸ್ವಲ್ಪ ಹೊತ್ತು ಬೇಯಿಸಿ ತೆಗಿತೀನಿ ಎಷ್ಟು ಚಲೋ ಬಂದಾವ ಅಂಥೇಳಿ. ಹಿಂಗೆ ಎರಡು ಸೈಡ್ ಚಲೋತ್ತಾಗ ಬೇಯಿಸಿ ತಕ್ಕೋರಿ. ರೆಡಿ ಆಕ್ಕಾವ ನೋಡಿರಿ ನಮ್ದು ಬೂದುಗುಂಬಳಕಾಯಿ ದೋಸೆ. ಇದಕ್ಕೆ ನೀವು ಬೇರೆ ಯಾವುದಾದ್ರೂ ಚಟ್ನಿ ಆದರೂ ಮಾಡ್ಕೊಂಡು ತಿನ್ಬೋದು, ಇಲ್ಲಾಂದ್ರೆ ಹಂಗಾದರೂ ಏನು ತಿನ್ಬೋದು. ಟೇಸ್ಟ್ ಅಂತೂ ಮಸ್ತ್ ಇರ್ತದೆ ನೋಡಿರಿ. ಹಿಂಗೆ ಎಲ್ಲನ ಮಾಡ್ಕೊಂಡೆ ನೋಡಿರಿ ನಾನು. ನೀವು ಹಿಂಗೆ ಟ್ರೈ ಮಾಡಿರಿ ಮನೆಯೊಳಗೆ. ಬೂದುಗುಂಬಳಕಾಯಿಂದ ಹೆಲ್ತಿಗೂ ಭಾಳ ಬೆನಿಫಿಟ್ಸ್ ಅದಾವೆ ರೀ. ಮತ್ತು ಅದು ವೆಯ್ಟ್ ಲಾಸ್ಗೆ ಸಹ ಹೆಲ್ಪ್ ಮಾಡ್ತೈತೆ ಅಂತ ಹೇಳ್ತಾರೆ. ನೀವು ಹಿಂಗೆ ಟ್ರೈ ಮಾಡಿರಿ ಮನೆಯೊಳಗೆ. ಹೆಂಗಾಗಿರ್ತಾವ ಅಂತ ನಂಗೆ ಹೇಳಿರಿ, ಕಮೆಂಟ್ ಮಾಡಿರಿ. ರುಚಿ ಅಂತೂ ಮಸ್ತ್ ಆಗಿದ್ದು ನೋಡಿರಿ. ನೀವು ಇದನ್ನ ಟ್ರೈ ಮಾಡಿ ನೋಡಿರಿ. ಸಿಗೋಣಂತ ನೆಕ್ಸ್ಟ್ ವಿಡಿಯೋ ಒಳಗೆ. ಬಾಯ್.